ಹಾಯ್ ಡ್ಯೂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ನಂಬ್ಯಾರಿಗೆ. ನಂಬ್ಯಾರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು. ಸೊ ಇಲ್ಲಿ ಬಂದು ನಾವು ಸ್ಟಾಲ್ ಹಾಕಿದೀವಿ. ಡಿವೈನ್ ಡೆಸರ್ಟ್ಸ್ ಕಡೆಯಿಂದ ಸ್ಟಾಲ್ ಹಾಕಿದೀವಿ. ನನ್ನ ಫ್ರೆಂಡ್ ಧನು ಅಂತ ಇದ್ದಾನೆ, ಅವ್ನು ನನ್ ಕಾಲ್ ಮಾಡ್ದ, ಬಾ ಈ ಸತಿನೂ ಸ್ಟಾಲ್ ಹಾಕೋಣ ಲಾಸ್ಟ್ ಇಯರ್ ತರ ಅಂತ. ಸೊ ಈ ಸತಿನೂ ಬಂದು ಸ್ಟಾಲ್ ಹಾಕಿದೀನಿ. ಸೊ ನೋಡೋಣ ಯಾವ ತರ ಓಡುತ್ತೆ ಸ್ಟಾಲ್ ಅಂತ. ನೆನ್ನೆನೂ ಚೆನ್ನಾಗಿತ್ತು, ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಚಾರ್ಜ್ ಫುಲ್ ಇಟ್ಕೊಂಡು ಫುಲ್ ಸ್ಟೋರೇಜ್ ಎಲ್ಲ ಫುಲ್ ಖಾಲಿ ಮಾಡಿಕೊಂಡು ಸ್ಟಾಲ್ ಎಲ್ಲ ವ್ಲಾಗ್ ಮಾಡ್ತೀವಿ. ಏನೇನಿದೆ ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸು, ನಂದು ಏನೇನು ನಡೆಯುತ್ತೆ ನನ್ನ ಲೈಫಲ್ಲಿ ಇವತ್ತೇನೇನು ಆಗುತ್ತೆ. ಇಲ್ಲಿ ಸರಿಗಮಪ ಸಿಂಗರ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ, ಅದು ನೋಡೋಣ. ಮತ್ತೆ ಥಾರ್ದೆಲ್ಲ ಶೋ ನಡೆಯುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಥಾರ್ ತಂದಿದ್ದಾರೆ, ಒಂದು 5-6 ಥಾರ್ ಬರ್ಬೋದು. ಥಾರ್ದೆಲ್ಲ ಒಂಥರ ರ್ಯಾಲಿ ತರ ಒಂಥರ ಶೋ ನಡೆಯುತ್ತೆ, ಕಾರ್ ಶೋ. ಅದು ನೋಡೋಣ, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಣ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಡ್ರೆಸ್ ಚೇಂಜ್ ಆಗಿದೆ. ಸೊ ಇವಾಗ ನಾವು ವಾಪಸ್ ಸ್ಟಾಲ್ಸ್ ಹತ್ರ ಹೋಗೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾಯ್ತಾ ಇದ್ದ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿರ್ತಾರೆ, ನಾನು ಎಲ್ಲ. ಸೊ ಹೋಗ್ಬಿಟ್ಟು ನೋಡೋಣ, ಬನ್ನಿ guys. ಈ ಕಡೆ ಡ್ರೆಸ್ ಸ್ಟಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬಂದ್ವಿ. ಸೊ ನಮ್ ಸ್ಟಾಲ್ ಇರೋದು ಆ ಕಡೆ. ನಮ್ ಫ್ರೆಂಡ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಹಂಗೆ ಹೋಗ್ಬಿಟ್ಟು ನಾವು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಇವಾಗ ಬಂದಿದ್ದೀನಿ ಸ್ಟಾಲ್ ಹತ್ರ ಕುತ್ಕೊಂಡಿದ್ದೀವಿ. ನಮ್ಮ ಹುಡುಗ ಒಬ್ಬನೇ ಪಾಪ ಕಾಯ್ತಾ ಇದ್ದ ಇಲ್ಲಿ. ಒಬ್ಬನೇ ಆಲ್ರೆಡಿ ಒಂದು ಕೇಕ್ ಸೇಲ್ ಮಾಡ್ದ, ಒಂದು ಪೇಸ್ಟ್ರಿ ಸೇಲ್ ಮಾಡಿದ್ದ ಒಬ್ಬನೇ. ಹೆಂಗೋ ಪರವಾಗಿಲ್ಲ, ಫಿಕ್ಸ್ದಾಗ ಸ್ಟೈಲ್ ಮಾಡ್ತಾ ಇದ್ದಾನೆ ನಮ್ಮವನು. ಸೊ ಗೈಸ್, ಇವಾಗ ಇಲ್ಲಿ ಸೇಲ್ಸ್ ಮಾಡೋಕ್ಕೆ ಅಂತ ಕಾಯ್ತಾ ಇದೀವಿ. ಬಿಸಿಲು ಅಂದರೆ ಬಿಸಿಲು ಬಂದ್ಬಿಟ್ಟಿದೆ. ಆವಾಗಲೇ ಸ್ವಲ್ಪ 10 ನಿಮಿಷ ಮುಂಚೆ ಫುಲ್ ಅಂದರೆ ಫುಲ್ ಮಳೆ ಸ್ಟಾರ್ಟ್ ಆಗೋಗಿತ್ತು. ಮತ್ತೆ ಇವಾಗ ನೋಡಿದ್ರೆ ಉರಿ ಬಿಸಿಲು. ತೋರಿಸ್ಬೋದು ಇಷ್ಟೊತ್ತು ಎಷ್ಟು ಬಿಸಿಲಿತ್ತು, ಆದ್ರೆ ಇವಾಗ ಮತ್ತೆ ಮಳೆ ತರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಮತ್ತೆ ಬಿಸಿಲು ಬರೋ ತರ ಕಾಣ್ತಾ ಇದೆ. ಈ ಮೋಡ ಎಲ್ಲ ಎಲ್ಲಿಂದ ಬಂತು ಅಂತಾನೂ ಗೊತ್ತಿಲ್ಲ ನನಗೆ. ಅದೇ ಹಂಗೆ ಮೋಡಗಳು ಆ ಕಡೆಯಿಂದ ಬರ್ತದೋ, ಆ ಕಡೆ ಎಲ್ಲ ಫುಲ್ ಕ್ಯಾಮ್ರಾ ಈ ಕಡೆ ಫುಲ್ ಮೋಡ ಇದೆ, ಆದ್ರೆ ಆ ಕಡೆ ನೋಡಿ ಏನೂ ಇಲ್ಲ. ಇದು ನಮ್ಮ ಬ್ಯಾಂಗ್ಳೂರ್ ವೆದರ್. ಸೊ ಗೈಸ್, ಇವಾಗ ಮಧ್ಯಾಹ್ನ ಊಟ ತಿನ್ನಕ್ಕೆ ಹೋಗ್ತಾ ಇದೀವಿ. ನಾನು, ಧನು ಮತ್ತೆ ಶ್ರೀಮಂತರು ಅಂಡ್ ಅಕ್ಷಯ್ ಮತ್ತೆ ಶಣ್ಣು ಇಲ್ಲಿ ಇದು ನೋಡ್ಕೋತಾ ಇರ್ತಾರೆ ಸ್ಟಾಲ್ ಅಲ್ಲಿವರೆಗೂ. ಮತ್ತೆ ಆಮೇಲೆ ಸಬ್ಸ್ಟಿಟ್ಯೂಷನ್ ಆಗ್ಬಿಟ್ಟು ನಾವು ಬರ್ತೀವಿ, ಇವ್ರು ಅವಾಗ ಊಟಕ್ಕೆ ಹೋಗ್ತಾರೆ. ಡ್ಯೂಡ್ಸ್ ಊಟ ಎಲ್ಲ ಆಯ್ತು ನಂದು. ಸೊ ಇವಾಗ ಐಸ್ ಕ್ರೀಮ್ ತಿನ್ಕೊಂತ ಇವಾಗ ಶಣ್ಣು ಮತ್ತು ಅಕ್ಷಯ್ ವಾಪಸ್ ಕಳಿಸ್ತೀನಿ. ಅವ್ರ ಪಾಪ ಇನ್ನೂ ಊಟ ಮಾಡಿಲ್ಲ. ಸೊ ಅವ್ರನ್ನ ಕಳಿಸ್ಬಿಟ್ಟು ನಾನು ಇವಾಗ ಸ್ಟಾಲಲ್ಲಿ ಕುತ್ಕೊತೀನಿ ಗೈಸ್. ಇವಾಗ ನಾನು ಸ್ಟಾಲ್ ಹತ್ರ ಬಂದೆ. ಅಕ್ಷಯ್ ಮತ್ತು ಶಣ್ಣುನ ಸ್ಟಾಲಿಂದ ಆಚೆ ಕಳಿಸ್ದೆ. ಅವ್ರು ಹೋಗಿ ಊಟ ತಿನ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವಾಗ ನಾನು ಕುತ್ಕೊಂಡು ಇವಾಗ ಕಾಯಬೇಕು ಸ್ಟಾಲ್ಗೆ ಯಾರು ಬರ್ತಾರೆ, ಯಾರೇನ ತೊಗೊತಾರ ಅಂತ. ತೊಗೊಂಡ್ರೆ ಅವ್ರಿಗೆ ಸೇಲ್ಸ್ ಮಾಡಬೇಕು ಅಷ್ಟೇ ಡ್ಯೂಡ್ಸ್. ಸೊ ಗೈಸ್, ಮತ್ತೆ ಸಬ್ಸ್ಟಿಟ್ಯೂಷನ್ ಆಗಿದೆ. ನಮ್ಮ ಫ್ರೆಂಡ್ ಶಣ್ಣು ಮತ್ತು ಅಕ್ಷಯ್ ಅವ್ರು ಬಂದು ಸ್ಟಾಲಲ್ಲಿ ಕುತ್ಕೊಂಡ್ರು. ಧನು ನನಗೆ ಕಾಲ್ ಮಾಡ್ದ, ಬಾ ಇಲ್ಲಿ ಶೋ ಅಂತ. ಸೊ ಇವಾಗ ಶೋ ಏನಾಗ್ತಾ ಇದೆ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್, ಅಲ್ಲಿ ಈವೆಂಟ್ ಹತ್ರ ಇದ್ದೆ. ಈವೆಂಟಲ್ಲಿ ಫುಲ್ಲು ಅಲ್ಲಿ ಡ್ಯಾನ್ಸ್ ಇತ್ತು, ಎಲ್ಲ ಇತ್ತು. ಡ್ಯಾನ್ಸ್ ನೋಡ್ತಾ ಇದ್ದೆ. ಬಟ್ ಇವಾಗ ಅಲ್ಲಿ ಸ್ಟಾಲ್ ಹತ್ರ ನಮ್ಮ ಫ್ರೆಂಡ್ಸು ಇದು ಚೇಂಜ್ ಇಲ್ಲ ಅಂತಾರು. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ನಾನು ಮಿಸ್ ಆಗಿ ನಾನು ಜೋಬಲ್ಲಿ ಎತ್ಕೊಂಡ್ಬಂದ್ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಡ್ಯೂಡ್ಸ್, ಅಲ್ಲಿ ಕೊಟ್ಟಿದ್ದಾಯ್ತು. ನಾನು ಸ್ಟಾಲ್ಗೆ ಹೋಗ್ಬಿಟ್ಟು ಚೇಂಜ್ ಕೊಟ್ಬಿಟ್ಟು ಬಂದೆ ಅವ್ರಿಗೆ. ಚೇಂಜ್ ಏನಿತ್ತು ಅದು ನನ್ನ ಜಾಬಲ್ಲೇ ಇತ್ತು, ನಂದು ವಾಲೆಟಲ್ಲಿ. ಸೊ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಇವಾಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಧನು ವೆಯ್ಟ್ ಮಾಡ್ತಾ ಇದ್ದಾನೆ. ಧನು ಕಾಲ್ ಮಾಡಿದೆ, ಎಲ್ಲಿದ್ಯಾ ಬಾಬಾ ಅಂದ್ಬಿಟ್ಟು. ಸೊ ಅವನ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ. ಗೈಸ್, ಧನು ಜೊತೆ ಇವಾಗ ಕೆಫೆಗೆ ಬಂದಿದ್ದೀನಿ, ಮಾಲ್ಗುಡಿ ಅನ್ನೋ ಕೆಫೆಗೆ. ಸೊ ಇಲ್ಲಿ ಬಂದು ಟೀ ಕುಡ್ಕೊಂಡು ಹೋಗೋಣ ಅಂತ. ಮತ್ತೆ ಅಲ್ಲಿಗೆ ಹೋಗಿ ಶಣ್ಣು ಮತ್ತು ಅಕ್ಷಯ್ಗೆ ಕಂಪ್ನಿ ಕೊಡ್ತೀನಿ. ನಾವು ಟೀ ಕುಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ಸ್ಟಾಲ್ ಹತ್ರ ಹೋಗ್ತಾ ಇದ್ದೀವಿ.
ನಾನು ಧನು ಎಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಲೋ ಡ್ಯೂಡ್ಸ್, ಎಲ್ಲ ಸೇಲ್ ಮಾಡ್ತಾ ಇದೀವಿ ಇಲ್ಲಿ. ಆಲ್ರೆಡಿ ಚಾಕೋಲ್ ಹವಾ ಫುಲ್ ಹೋಗ್ಬಿಟ್ಟಿದೆ. ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಇವಾಗ ಸೆಕೆಂಡ್ ರೌಂಡ್ ವಾಪಸ್ ಹಾಕಿರೋದು. ಅಂಡ್ ಡೋನಟ್ಸ್ ತುಂಬಾ ತಗೊಂತಾ ಇದ್ದಾರೆ ಜನ. ಅಂಡ್ ಡಿ ಬಿ ಸಿ ಕೂಡ ಜಾಸ್ತಿನೇ ಓಡ್ತಾ ಇದೆ. ಇವಾಗ ಫುಲ್ ಸೇಲ್ಸ್ ಮಾಡ್ತಾ ಇದೀವಿ. ಅವಾಗಿಂದ ಪಾಪ ಚಂಡು ಮತ್ತೆ ಅಕ್ಷಯ್ ಇದ್ರು ನೋಡ್ಕೊತಾ ಇದ್ರು. ಬಟ್ ಇವಾಗ ನಾನ್ ಬಂದೆ. ಮತ್ತೆ ಧನು ಇವಾಗ ಪ್ರೈಸ್ ಕಲೆಕ್ಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಗೈಸ್, ನಾನು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಮಾಡ್ಕೊಂಡು ಹಂಗೆ ನೋಡ್ದೆ ಅಂದ್ರೆ ಧನು ಪ್ರೈಸ್ ಕೊಡ್ತಾ ಇದ್ರು. ಧನು ಬ್ಯಾಡ್ಮಿಂಟನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಸೊ ಅಲ್ಲಿಗೆ ಹೋಗಿ ಅವ್ನ್ ವಿಡಿಯೋ ಮಾಡಿದೆ. ಅದನ್ನ ಅವ್ನು ಬಂದ. ಇದೇ ಅವ್ನ ಪ್ರೈಸು. ಧನು ಇಲ್ಲಿ ಇದೆ ನನ್ನ ಜೊತೆ. ನಾನಿವಾಗ ಪಟಾಕಿ ಹಚ್ಚಕ್ ಹೋಗ್ತಾ ಇದೀನಿ. ಸ್ಟೇಜ್ ಮೇಲೆ ಫೈರ್ ಅಲ್ಲ, ಸ್ಟೇಜ್ ಹಿಂದೆಗಡೆ ಫೈರ್ ಬರ್ಸ್ತೀವಿ ಇವಾಗ. ಯಾವ ಕಡೆ ಇಕ್ತಮ್ಮ? ಈ ಕಡೆ ಆ ಕಡೆ ಎಲ್ಲ ಸೊ ಡ್ಯೂಡ್ಸ್, ಎಲ್ಲ ಇವೆಂಟ್ ಎಲ್ಲ ಆಗೋಗಿದೆ. ಕನ್ನಡ ರಾಜ್ಯೋತ್ಸವ ಆಯಿತು. ಸೊ ಇವಾಗ ಡಿವೈನ್ ಡೆಸರ್ಟ್ಸಿಂದ ನಮ್ಗೆ ಏನೇನು ಸಿಕ್ಕಿತ್ತು ಅದೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ಡಿವೈನ್ ಡೆಸರ್ಟ್ಸ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ. ಈ ಕ್ರೇಟ್ಸ್ ಖಾಲಿ ಇತ್ತು, ಅದನ್ನೆಲ್ಲ ಮರ್ತ್ಬಿಟ್ಟು ಹೋಗ್ತಾ ಇದ್ವಿ. ಈ ಕ್ರೇಟ್ಸ್ ಬಿಡಿ ನಾನು ಬ್ಯಾಗ್ ಕೂಡ ಮರ್ತೋಗಿದ್ದೆ. ಸೊ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮದು ಟಾಟಾ ಎ ಸಿ ಏನಿದೆ ಅದು ಬಂತು ಅನ್ಸುತ್ತೆ. ಇವಾಗ ಅಲ್ಲಿ ಹೋಗಿ ಫುಲ್ ಎಲ್ಲ ಲೋಡ್ ಮಾಡಿ ಡಿವೈನ್ ಡೆಸರ್ಟ್ಸ್ಗೆ ಎತ್ಕೊಂಡು ಹೋಗ್ಬೇಕು. ಇವಾಗ ಟಾಟಾ ಎ ಸಿ ಬಂತು. ಸೊ ಇವಾಗ ಇದನ್ನ ಒಳಗಡೆ ಹಾಕ್ಬೇಕು. ಎಲ್ಲ ಇವಾಗ ಸೇರ್ಕೊಂಡು ಒಳಗಡೆ ಹಾಕ್ತೀವಿ ಗೈಸ್. ಇವಾಗ ನಾವು ಟಾಟಾ ಎ ಸಿ ಹಿಂದಗಡೆ ಕುತ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಎತ್ಕೊಂಡು ಡಿವೈನ್ ಡೆಸರ್ಟ್ಸ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ಬೇಕು. ಹಂಗೆ ಇವಾಗ ಹಿಂದೆ ಕುತ್ಕೊಂಡು ಮೆತ್ತಗೆ ಹಂಗೆ ಎಲ್ಲ ತಿಂಡಿ ತಿನ್ಕೊಂತಾ ಇದ್ದೀವಿ. ತೋರಿಸು. ಈವೆಂಟ್ ಎಲ್ಲ ಮುಗೀತು. ಎಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲ ಪಾರ್ಸಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದೀವಿ ಡಿವೈನ್ ಡೆಸರ್ಟ್ಸ್ ಫ್ಯಾಕ್ಟ್ರಿ. ಗೈಸ್ ಎಲ್ಲ ಆಯ್ತು. ಡಿವೈನ್ ಡೆಸರ್ಟ್ಸ್ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಎಲ್ಲ ಇಕ್ಬಿಟ್ಟು ಬಂದ್ವಿ. ಇವಾಗ ಮತ್ತೆ ಗಾಡಿಲೆಲ್ಲ ಹೋಗ್ತಾ ಇದೀವಿ. ಕಾಣಿಸ್ತಾನೆ ಇಲ್ಲ ಡ್ಯೂಡ್ಸ್. ಇವಾಗ ಏನಾಯ್ತಂದ್ರೆ ಚಂದಾಪುರದಿಂದ ಬರ್ತಾ ಇದ್ವಿ. ಧನು ಅವ್ರ ಮನೆಗೆ ಹೋದ. ಫುಲ್ ನೈಟ್ ಆಗ್ಬಿಟ್ಟಿದೆ. ನೈಟ್ ಟೈಮ್ ಕೂಡ ಗೊತ್ತಿಲ್ಲ ನನಗೆ. ಟೈಮ್ ಬಿಟ್ಟಾಕಿ ಫುಲ್ ಕತ್ಲೆ. ಮಿಡ್ ನೈಟ್ ಆಗೋಯ್ತು. 1 o'clock ಮೇಲೆ ಆಗಿದೆ. ಸ್ಕೂಟಿಲ್ ಪೆಟ್ರೋಲ್ ಖಾಲಿ ಆಗೋಯ್ತು. ಸ್ಕೂಟಿಲ್ ಫುಲ್ 0 ಪೆಟ್ರೋಲ್. ಆದ್ರೂ ಆಮೇಲೆ ಚೋಕ್ ನಾ ಎಳ್ದಿ ಗಾಡಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ,
ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ಅಕ್ಷಯ್ ಅವ್ರ ಮನೆವರೆಗೂ ಬಂತು. ಇವಾಗ ಅಕ್ಷಯ್ ಪಾಪ ಅವ್ರ ಮನೇಲಿ ಬೇರೆ ಲೇಟ್ ಆಗುತ್ತೆ ಅಂತ ಹೇಳಿರ್ಲಿಲ್ಲ, 10:30 ಅಂತಾನೆ ಹೇಳಿದ್ದ. ಆದ್ರೆ ಇಷ್ಟೊತ್ತಾಗೋಯ್ತು, ಗಾಡಿ ಬೇರೆ ಪಂಚರ್ ಆಗ್ಬಿಟ್ಟಿತ್ತು ಅಲ್ಲಿ, ಗಾಡಿ ಬೇರೆ ಮತ್ತೆ ಇವಾಗ ಪೆಟ್ರೋಲ್ ಖಾಲಿ ಆಗೋಯ್ತು. ಎಲ್ಲ ಪ್ರಾಬ್ಲಮ್ಗಳು ನಮ್ಗೆ ಒಂದೇ ಸತಿ ಹೊಡಿತಾ ಇದೆ. ನಾವು ಕರ್ಣ ಆಗ್ಬಿಟ್ಟಿದೀವಿ ಜೀವನದಲ್ಲಿ ಇವತ್ತು. ಮತ್ತೆ ಇವಾಗ ಏನ್ ಮಾಡ್ಬೇಕಂದ್ರೆ ಡ್ಯಾಸ್ಲರ್ ಎತ್ಕೊಂಡೋಗಿ ಏನೋ ಮಾಡ್ಬೇಕು ಇವಾಗ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಡ್ಯೂಡ್ಸ್ ಇವಾಗ ಬಂದ್ವಿ. ಇವಾಗ ಗಾಡಿ ಪೆಟ್ರೋಲ್ ಖಾಲಿ ಐತಿ, ಇಲ್ಲಿ ಪಾರ್ಕ್ ಮಾಡ್ತಾ ಇದೀವಿ ಗಾಡಿ ಇಲ್ಲಿ ಇಟ್ಬಿಟ್ಟು ಇವಾಗ ಡ್ಯಾಸ್ಲರ್ ಎತ್ಕೊಂಡೋಗಿ ಶೆಲ್ಲಲ್ಲಿ ಅಕಸ್ಮಾತ್ ಕೊಡ್ತಾರ ಇಲ್ಲ ಅಂತಾನು ಗೊತ್ತಿಲ್ಲ, ಬಾಟ್ಲಲ್ಲಿ ಪೆಟ್ರೋಲು, ಅದ್ರಲ್ಲಿ ಪೆಟ್ರೋಲ್ ಎತ್ಕೊಂಡು ಮತ್ತೆ ಬಂದು ಜುಪಿಟರ್ ಪೆಟ್ರೋಲ್ ಹಾಕಿ ಜುಪಿಟರ್ ಎತ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಅಷ್ಟೇ ಗೈಸ್ ಪ್ಲಾನ್. ಇವಾಗ ಏನಾಯ್ತು ಅಂದ್ರೆ ನಾನು ಶಣ್ಣು ಬಂದು ಪೆಟ್ರೋಲ್ ತಗೊಳ್ಳೋಣ ನನ್ನ ಗಾಡಿಗೆ ಅಂತ ಬರ್ತಾ ಇದ್ವಿ. ಸೊ ಅಲ್ಲೇನಾಯ್ತು, ಬರೋ ದಾರಿಲಿ ಒಬ್ಬ ರೈಡರ್ದು ಗಾಡಿ ಬ್ರೇಕ್ ಡೌನ್ ಆಗಿತ್ತು, ಎಕ್ಸ್ಪಲ್ಸು. ಸೊ ಆ ಎಕ್ಸ್ಪಲ್ಸ್ಗೆ ಏನಾಯಿತು ಅಂತ ಚೆಕ್ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಅದ್ರದ್ದು ಸ್ವಿಚ್ ಏನಿದೆ, ಕಿಲ್ ಸ್ವಿಚ್ ಅದೇನೋ ಪ್ರಾಬ್ಲಮ್ ಆಗಿದೆ. ಸೊ ಇಗ್ನಿಷನ್ ತೊಗೊತಾ ಇಲ್ಲ ಗಾಡಿ. ಸೊ ಅದಕ್ಕೆ ಇವಾಗ ನಾವು ಅದನ್ನು ರೆಡಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಹೀರೋ ಅವ್ರದ್ದು ಏನಂದರೆ ಫುಲ್ ಟೈಟಾಗಿ ಸ್ಕ್ರೂಸ್ ಫಿಟ್ ಮಾಡಿದ್ದಾರೆ. ಮತ್ತು ಟೂಲ್ ಕಿಟ್ಟಲ್ಲಿ ಅಷ್ಟೊಂದು ಟೂಲ್ಸ್ ಕೊಟ್ಟೇ ಇಲ್ಲ. ನಾವು ಅದು ಮುಂದೆ ಗಾರ್ಡ್ ಬಿಚ್ಚಿಬಿಟ್ಟು ಮತ್ತೆ ಇದನ್ನು ಸ್ಕ್ರೂ ತೆಗೆಯೋಷ್ಟು ಇದೇ ಕೊಟ್ಟಿಲ್ಲ ಟೂಲ್ಸು. ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವೇನು ಮಾಡಿದ್ವಿ, ಟ್ರೈ ಮಾಡಿದ್ವಿ, ಆದರೂ ಓಪನ್ ಆಗ್ತಾಯಿಲ್ಲ. ಸೊ ಅವ್ರು ಬೇರೆ ಯಲಹಂಕಕ್ಕೆ ಹೋಗ್ಬೇಕಂತೆ, ಅದೇನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನಾವು ಇವಾಗ ನಮ್ಮ ಡ್ಯಾಸ್ಲರ್ ಎತ್ಕೊಂಡೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಜುಪಿಟರ್ ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಎತ್ಕೊಂಡ್ಬಂದೆ. ಅಕ್ಷಯ್ಗೆ ಹೋಗಿ ಕೀ ಕೊಟ್ವಿ. ಇವಾಗ ಪೆಟ್ರೋಲ್ ಜುಪಿಟರ್ಗೆ ಹಾಕಿದ್ವಿ. ಜುಪಿಟರ್ನ ಇವಾಗ ವಾಪಸ್ ಮನೆಗೆ ಎತ್ಕೊಂಡು ಹೋಗ್ತಾ ಇದೀವಿ. ಇವಾಗಿನ್ನ ದಾರಿಲಿ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಮನೆಗೆ ಹೋಗಿ ವ್ಲಾಗನ್ನು ಎಂಡ್ ಮಾಡ್ತೀನಿ, ನೋಡೋಣ ಗೈಸ್ ಬನ್ನಿ. ಇವಾಗ 4 AM. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇವಾಗ 4 AM. ಇವಾಗ ಮನೆಗೆ ಬಂದ್ವಿ ನಾನು ಶಣ್ಣು. ನಮ್ಮ ಮನೇಲಿ ಕುತ್ಕೊಂಡು ಆಟ ಆಡ್ತಾ ಇದೀವಿ ಇಬ್ರು. ಇದು ಸ್ಟಿಕ್ಕರ್ಸ್ ಬಂದಿದ್ವು, ಸ್ವಲ್ಪ ಆರ್ಡರ್ ಮಾಡಿದ್ದ. ಸೊ ಅದನ್ನ ಎತ್ಕೊಂಡು ಆಟ ಆಡ್ತಾ ಇದೀವಿ ಅಷ್ಟೇ. ಸೊ ನಾನು ನಿಮ್ಮ ಅಚ್ಚುಮೆಚ್ಚಿನ ದರ್ಶನ್ ರೆಡ್ಡಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಡ್ಯೂಟ್ ಕನ್ನಡಿಗ. ಹಂಗೆ ನನ್ನ ಜೊತೆ ಹೀಗೆ ಹ್ಯಾಂಗ್ ಆನ್ ಆಗಿರಿ. ನೀವು ಇನ್ನೂ ವ್ಲಾಗ್ಸ್ ನೋಡ್ತೀರಾ, ಇನ್ನೂ ನನ್ನ ಲೈಫಲ್ಲಿ ಏನೇನು ನಡೀತದೆ ಏನೇನು ನಡೀತಾ ಇಲ್ಲ ಎಲ್ಲ ನೋಡ್ತೀರಾ. ಇನ್ಮೇಲಿಂದ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ಮಂತ್ಲಿ ಅಟ್ಲೀಸ್ಟ್ ಒನ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟೇ ಗೈಸ್, ಬಾಯ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.